ಮುಸ್ಲಿಮ್ಸ್ನ ಇಟ್ಕೊಂಡು ಏನೊಂದು ಬಿತ್ತಿದ್ರು ಅವರು ನನ್ನ ಮನಸ್ಸಲ್ಲಿ, ಅಥವಾ ಏನು ನಾನು ತೊಗೊಂಡೆ ಅದರಿಂದ ಆ ಕಥೆಗಳಿಂದ, ಅದನ್ನು ಹೋಗ್ಸೋದಕ್ಕೆ ಆಲ್ಮೋಸ್ಟ್ ಒಂದು 25-26 ವರ್ಷ ಆಯ್ತು ನನಗೆ. ಇಸ್ಲಾಂ ರೆಪ್ರೆಸೆಂಟೇಷನ್ ಇನ್ ಫ್ಲಾಗು ಪಾಕಿಸ್ತಾನ್ ಫ್ಲಾಗ್ ಒಂದೇ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಹೆಂಗೆ ಇಂಡಿಯಾ ದೇಶದಲ್ಲಿ ಮುಸ್ಲಿಂ ಸೆಗ್ರಿಗೇಟೆಡ್ ಏರಿಯಾಸ್ ಇದೆ, ಕಮ್ಯುನಿಟೀಸ್ಗೂ ಇದೆ, ದಲಿತರಿಗೂ ಆಗಲಿ, ಖಂಡಿತ ಖಂಡಿತ ಪ್ಯೂರ್ ವೆಜ್ ಅದೊಂದು ಏನಂತೀರಾ ನಂಬಲಾರದಂತ ಒಂದು ಪದ ನಮ್ಮ ದೇಶದಲ್ಲಿ. ನಮ್ಮ ಪ್ಯೂರ್ ವೆಜ್ ಅಲ್ಲಿ ನಾವು ಪ್ಯೂರಿಟಿ ಹುಡುಕ್ತಾ ಇದೀವಿ. ಸ್ಕೂಲ್ ಡೇಲಿ ಅವಾಗ ಯಾವುದೋ ಒಂದು ನೃತ್ಯದ ಡ್ಯಾನ್ಸ್ ಕಾರ್ಯಕ್ರಮ ನಡೀತಾ ಇತ್ತು, ಅದಕ್ಕೆ ಅವ್ರಿಗೆ ಒಂದು ಹುಡುಗಿ ಬೇಕು ಪರ್ಫಾರ್ಮ್ ಮಾಡೋದು, ಹುಡುಗಿ ಇಲ್ಲ. ನಾನು ಬನ್ನಿ ನಂಗೆ ಹುಡ್ಸಿ ಸೀರೆ, ನಿಜಾಗ್ಲು ಕಂಪ್ಲೀಟ್ಲಿ ನಾನು ಪಬ್ಲಿಕ್ಕಿನ ಸಪೋರ್ಟ್ ಅಲ್ಲೇ ಬೆಳೆದು. ಕಿರಣ್ ಸರ್, ಈಗ ನಿಮ್ಮ ಸ್ಕೂಲ್ ದಿನಗಳಲ್ಲಿ ನಿಮ್ಗೆ ಹೇಗೆ RSS ಪ್ರಭಾವ ಬೀರ್ತಾ ಒಂದು ಮುಸ್ಲಿಂ ದ್ವೇಷನ ಬೆಳೆಸ್ತು ಅನ್ನೋದು ಹಂಚ್ಕೊಳ್ತಾ ಇದ್ರಿ? ಮುಸ್ಲಿಂ ದ್ವೇಷ ಅನ್ನೋದು ಪ್ರಾಬಬ್ಲಿ ಓಕೆ ಹೇಳ್ಬೋದು. ಅಂದ್ರೆ ಒಂದು ನಾನು ಬೇರೆ, ಹಿಂದೂ ಬೇರೆ, ಮುಸ್ಲಿಂ ಬೇರೆ, ನಮ್ಮಲ್ಲಿ ಒಂದಾಗದೇ ಇರುವಂತ ಅಂಶಗಳು ಸುಮಾರಿದೆ ಅನ್ನೋದು ಫಸ್ಟ್ ಅಲ್ಲೇ ಅರಿವಾಗಿದ್ದು. ಅಂದ್ರೆ ಅದಕ್ಕೆ ಮುಂಚೆ ನನಗೆ ನಾನ್ ಬೇರೆ ಅವ್ರು ಬೇರೆ, ಟು ಅನ್ ಎಕ್ಸ್ಟೆಂಟ್ ಕಲ್ಚರಲಿ ಬೇರೆ ಇದೀವಿ, ಹಬ್ಬಗಳು ಬೇರೆ ಇದೆ, ಹರಿದಿನ ಬೇರೆ ಇದೆ, ಅವರು ಪ್ರಾರ್ಥನೆ ಮಾಡೋ ವಿಧಾನ ಬೇರೆ, ನಾವು ಪ್ರಾರ್ಥನೆ ಮಾಡೋ ವಿಧಾನ ಬೇರೆ, ಅವರು ಕೈ ಮುಗಿಯೋ ವಿಧಾನ ಬೇರೆ, ನಾವು ಮುಗಿಯೋ ಅದಿತ್ತು. ಅಂದ್ರೆ ಅಷ್ಟು ಒಂದು ಕಾಮನ್ ಸೆನ್ಸ್ ಇತ್ತು ದಟ್ ಇದು ಬೇರೆ ಬೇರೆ ತರ, ಬಟ್ ಎಲ್ಲ ಮೂಲ ಒಂದೇನೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಾನು ಒಂದೇನೆ, ಶಿವನು ಒಂದೇನೆ ಅನ್ನೋ ಒಂದು ನಮ್ಮ ಕಾನ್ಸೆಪ್ಟ್ ಇದ್ದಿದ್ದು ಬಿಫೋರ್ RSS. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ಅದೇ ನಮ್ಗೆ ಇದ್ದಿದ್ದು. ಎಲ್ಲಾ ದೇವರು ಒಂದೇನೆ, ಅವರು ದೇವ್ರಿಗೆ ಈ ತರ ಭಕ್ತಿ ತೋರಿಸ್ತಾರೆ, ನಾವು ದೇವ್ರಿಗೆ ಈ ತರ ತೋರಿಸ್ತೀವಿ. ಅವರು ಮಸೀದಿಗೆ ಹೋಗ್ತಾರೆ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಅದ್ ಬಿಟ್ಬಿಟ್ಟು ನಾವು ಮೇಲು ಅವರು ಕೀಳು, ಅಥವಾ ನಾವು ಶ್ರೇಷ್ಠ ಅವರು ಇಲ್ಲ, ಅಥವಾ ನಮ್ಗೆ ಅವ್ರಿಗೆ ಆಗ್ಬರಲ್ಲ, ಅಥವಾ ನಾನು ಅವ್ರನ್ನ ದ್ವೇಷಿಸ್ಬೇಕು ಅನ್ನೋದು ಯಾವತ್ತೂ ಇರಲಿಲ್ಲ. ನಮ್ದನ್ನ ನಾಶ ಮಾಡ್ತಾರೆ ಅವರು. ಆತರ ಅಂದ್ರೆ ಅವರಿಂದ ನಾನು ಭಯ ಪಡ್ಬೇಕು, ಅವರಿಂದ ನಾನು ಹೆದರ್ಬೇಕು, ಅವರಿಂದ ನಾನು ಹುಷಾರಾಗಿರ್ಬೇಕು, ಅವರಿಂದ ನಾನು ಭಯಭಕ್ತಿಯಿಂದ ಇರಬೇಕು ಅನ್ನೋ ಒಂದು ಇದು, ಅಥವಾ ಅವರಿಂದ ನಾನು ದ್ವೇಷಿಸ್ಬೇಕು ಅನ್ನೋ ಒಂದು ಯಾವುದೇ ತರದ ಒಂದು ಅಣುನೂ ಇರಲಿಲ್ಲ ನನ್ನಲ್ಲಿ. RSSಗೆ ಸೇರಾದ್ಮೇಲೆ ಅದೇ ನಾನು ಹೇಳ್ದಂಗೆ ನನ್ನ ಒಂದು ಅನುಭವ ಯಾವ ಥರದ್ದು ಒಂದು ಸ್ವಲ್ಪ ಮುಸ್ಲಿಮ್ಸ್ ಮೇಲೆ ನನಗೆ ಆ ಒಂದು ಇದಾಯಿತು. ಇನ್ಫ್ಯಾಕ್ಟ್ ಆಶ್ಚರ್ಯ ಇದು ಏನಂದ್ರೆ ಅದು ಡೆವಲಪ್ ಆಯಿತು. ಅಫ್ಕೋರ್ಸ್ ಇಂಟ್ರೆಸ್ಟಿಂಗ್ ಏನಂದ್ರೆ ಸ್ಕೂಲಲ್ಲಿ ಈ ಥರ ಜಗಳ ಆಡದೆ ಒಂದು ದಿವಸ ಹೇಳದ್ನಲ್ಲ, ಇನ್ನೊಂದೇನು ಇಂಪಾರ್ಟೆಂಟ್ ಅದಕ್ಕೆ ಬರ್ತಾ ಇದ್ದೆ. ಜಗಳ ಎಲ್ಲ ಆಯ್ತು. ಸೊ ಮನೆಗೂ ವಿಷಯ ಗೊತ್ತಾಯ್ತು ಒಂದು, ಅಂದ್ರೆ ಈ ತರ ಮಾಡ್ಕೊಂಡ ಅಂತ ಬೈದ್ರು ಮನೇಲಿ, ಏನ್ ನಿನ್ಗೆ ಬುದ್ಧಿ ಇಲ್ವಾ ಅಂತಲ್ಲ. ಅದಾದ್ಮೇಲಿಂದ ಏನಾಯ್ತು, ಅವರೇ ಒಂದು ಕಣ್ಣಿಡಕ್ ಶುರು ಮಾಡಿದ್ರು ಮನೇಲಿ, ನಮ್ಮ ತಂದೆ ತಾಯಿನೇ. ಅಂದ್ರೆ ಯಾವ ತರ ಇದ್ರ ಇಂಪ್ಯಾಕ್ಟ್ ಆಗ್ತಾ ಇದೆ ಮಕ್ಳ ಮೇಲೆ ಅನ್ನೋದಕ್ಕೆ ಒಂದು ಇನ್ಸಿಡೆಂಟ್ ಅವ್ರಿಗೂ ರಿಯಲೈಸ್ ಆಗಿದ್ದು ಯಾವಾಗ ಅಂದ್ರೆ, RSS ಅಲ್ಲಿ ನಮಗೆ ಸ್ವದೇಶಿ ಮೂವ್ಮೆಂಟ್ ಬಗ್ಗೆ ಬಹಳ ಒಂದು ಎಚ್ಚರಗೊಳಿಸೋರು. ಅಂದ್ರೆ ನಾವು ನಮ್ಮ ಒಂದು ವಿಚ್ ಇಸ್ ಐ ಥಿಂಕ್ ಎ ಗುಡ್ ಥಿಂಗ್. ಅಂದ್ರೆ ನಾವು ನಮ್ಮ ಒಂದು ಉತ್ಪಾದನೆ ಆಗ್ಬೋದು, ನಮ್ಮ ಒಂದು ಸಂಪತ್ತಿನಾಗ್ಬೋದು ನಾವೇ ಮಾಡ್ಕೊಬೇಕು. ಬೇರೆ ದೇಶಗಳ ಬಗ್ಗೆ ಅಥವಾ ಬೇರೆ ಸೊಸೈಟೀಸ್ ಬಗ್ಗೆ ಅದ್ರ ಬಗ್ಗೆ ನಾವು ಜಾಸ್ತಿ ಡಿಪೆಂಡೆಂಟ್ ಇರಬಾರ್ದು. ಸ್ವದೇಶಿ ಅಂದ್ರೆ ನಾವು ಮಾಡಬೇಕು, ನಾವು ತಯಾರಿಸ್ಬೇಕು, ನಾವು ಬಳಸಬೇಕು. ಯಾವುದೋ ಬೇರೆ ಕಂಪ್ನಿಯವರು ಇದು ಮಾಡೋದು ಅಂದ್ರೆ ಅವನ ವೆರಿ ಸರ್ಫೇಸ್ ಲೆವೆಲ್ ನನ್ಗೆ ಅದು ಬಹಳ ಆಕರ್ಷಿತ ಅನ್ನಿಸ್ತು. ಗಾಂಧೀಜಿ ಹೆಸರು ತಗೊಳ್ಳೋರು, ಅದರಲ್ಲಿ ಗಾಂಧೀಜಿ ಅವರು ಶುರು ಮಾಡಿದಂಥದ್ದು ಒಂದು ಸ್ವದೇಶಿ ಇದು ಅಂತ. ಸೊ ನನಗೂ ಅದೆಲ್ಲೋ ಒಂದು ಪರ್ಸನಲ್ ಕನೆಕ್ಷನ್ ಇತ್ತು. ಇಂಟ್ರೆಸ್ಟಿಂಗ್ಲಿ ಆ ಟೈಮಲ್ಲಿ ಏನಾಯ್ತು, ನಮ್ಮ ಫ್ಯಾಮಿಲಿಲಿ ಬಹಳಷ್ಟು ಜನ, ನಮ್ಮ ತಂದೆಯ ಅಣ್ಣಂದ್ರು, ಆಮೇಲೆ ತಮ್ಮಂದ್ರು, ಅಣ್ಣಂದ್ರು ಎಲ್ಲ ಅಬ್ರಾಡಲ್ಲಿ ಇದ್ದವರು, ಗಲ್ಫಲ್ಲಿ ಸುಮಾರು ಜನ, ಒಮಾನ್, ದುಬೈ. ಅವ್ರು ಬಂದಾಗೆಲ್ಲ ನಮ್ಗೆ ಏನೋ ಒಂದು ಚಾಕ್ಲೇಟು ಸ್ವೀಟು ತಂದ್ಕೊಡೋರು. ಈ RSSಗೆ ಹೋಗಕ್ ಮುಂಚೆ ಬಹಳ ಖುಷಿ ನಮ್ಗದು, ಅವ್ರು ಬರ್ತಿದ್ದಾರೆ ಅಂದ್ರೆ ಏನೋ ಕೊಡ್ತಿದ್ದಾರೆ. ಈ RSS ಫೇಸ್ ಆಗ್ತಾ ನಮ್ಗೆ ಅವ್ರು ಬಂದ್ರೆ ನಮ್ಗೆ ಬೇಡ, ಅದು ಅವ್ರು ಕೊಡಕ್ ಬಂದ್ರು ನಂಗೆ ಬೇಡ ಅಂತ ಅಂದ್ರೆ ಹೇಳೋದು. ಅದನ್ನ ಇವಾಗ ಇಸ್ಕೊಂಡು ನಾನು ತಿನ್ನಲ್ಲ ಅನ್ನೋದು ಒಂದು, ಅವ್ರು ಕೊಟ್ಟರು ಅದನ್ನ ಗೌರವಿಸ್ತಾ ಇದ್ದೀನಿ, ನಾನು ಇಸ್ಕೊಂಡೆ ಒಳಗಿಟ್ಟೆ. ಯಾಕೋ ತಿಂತಿಲ್ಲ ಅಂದ್ರೆ, ಇಲ್ಲಮ್ಮ ನನಗೆ ಸ್ವದೇಶಿ ಆಗ್ಬೇಕು ಅಂತಿದ್ದೀನಿ, ನಂಗೆ ಅದು ಇಷ್ಟ ಇಲ್ಲ, ನೀನು ಯಾರು ಕೊಡೋ ಇದ್ರೆ ಕೊಟ್ಬಿಡು, ನಾನು ತಿನ್ನಲ್ಲ. ಅದು ಒಂದು. ಅವ್ರು ಕೊಡಕ್ ಬಂದ್ರೆ ನಂಗೆ ಬೇಡ, ಪ್ರದರ್ಶನ ತೋರ್ಸೋದು, ನಾನು ಸ್ವದೇಶಿ ಆಗಿದ್ದೀನಿ, ನನಗೆ ಬೇಡ. ಈ ತರ ಒಂದ್ಸಲ ಮಾತಾಡ್ತಾ ನಮ್ಮ ದೊಡ್ಡಪ್ಪ ಬಂದಿದ್ರು. ಅವರು ಗಲ್ಫಲ್ಲೇ ಕೆಲಸ ಮಾಡಿದವರು, ಈಗ ಬೆಂಗಳೂರಲ್ಲೇ ಇದ್ರು. ಅವ್ರ ಹತ್ರ ಒಂದು ಫೋಕ್ಸ್ ವ್ಯಾಗನ್ ಜೆಟಾ ಕಾರ್ ಇತ್ತು, ಫಸ್ಟ್ ಫೋಕ್ಸ್ ವ್ಯಾಗನ್ ಜೆಟಾ. ಪ್ರಾಬಬ್ಲಿ ಕರ್ನಾಟಕದಲ್ಲಿ, ಇಫ್ ಐಮ್ ನಾಟ್ ರಾಂಗ್, ಈವನ್ ಸೌತ್ ಇಂಡಿಯಾ ಅಥವಾ ಇಂಡಿಯಾಲಿ ಇದ್ರು ಇರ್ಬೋದೇನೋ ಅವರು, ಅಥವಾ ಒನ್ ಆಫ್ ದಿ ಅರ್ಲಿಯಸ್ಟ್ ಓನರ್ಸ್ ಅವರು. ಅವ್ರು ಒಮಾನಲ್ಲಿ ಕೆಲಸ ಮಾಡ್ತಿದ್ದವರು, ಶಿಪ್ ಮಾಡಿಸ್ಕೊಂಡ್ಬಿಟ್ರು ಇಲ್ಲಿ ರಿಟೈರ್ ಆಗಿ ಬಂದಾಗ. ಅವ್ರ ಕಾರಲ್ಲಿ ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗೋರು ನಮಗೆ ಸಂಡೇಸು. ಸೊ ಹಿಂಗೆ ಓಡಾಡ್ತಾ ಇದ್ವಿ. ಏನೋ ಜಯನಗರ್ ಏರಿಯಾ ಈಗಲೂ ನಾಪ್ಕ ಇದೆ, ಬಸ್ ಸ್ಟಾಪ್ ಪಕ್ಕದ ರೋಡ್, ಜೈನ್ ಟೆಂಪಲ್ ಹಿಂಗೆ ತಿರುಗಿದ್ರೆ ಜೈನ್ ಟೆಂಪಲ್, ಬಸ್ ಸ್ಟಾಪ್ ಈ ಕಡೆಗಿದೆ. ಅಲ್ಲಿ ಸಿಗ್ನಲ್ ಅಲ್ಲಿ ಇದೀವಿ. ಏನೋ ವಿಷಯ ಬಂತು, ನಾನು ಅದಕ್ಕೆ ಹೇಳ್ದೆ, ಇಲ್ಲ ನಾನು ಸ್ವದೇಶಿ, ನಾನು ಈ ತರದೆಲ್ಲ ತಗೊಳಲ್ಲ ಅದು ಅಂತ. ಅವ್ರು ಹೇಳಿದ್ರು, ನಿಮ್ಗೆ ಗೊತ್ತಾ, ಅದೇ ಈ ತರ ಗಿಫ್ಟ್ ಕೊಟ್ರೆ ನಮ್ಗೆ ಬೇಡ, ಯಾಕೆ ಅವ್ರು ಬೇರೆ ದೇಶದಲ್ಲೆಲ್ಲ ಇರಬೇಕು, ನಮ್ಮ ದೇಶದಲ್ಲಿ ಬಂದು ಕೆಲಸ ಮಾಡ್ಬೇಕು, ಆ ಥರ ಏನೋ ಹುಚ್ಚಂಗೆ ಏನೋ ಹೇಳ್ತಾ ಇದ್ದೆ. ನಾನು ನಮ್ಮಣ್ಣ ಇಬ್ರು, ನನಗೆ ಅವ್ನಿಗೆ ಜಾಸ್ತಿ ವಯಸ್ಸಿನ ವ್ಯತ್ಯಾಸ ಇಲ್ಲ, 1.5 ವರ್ಷ 2 ವರ್ಷ. ಅವರು, ನಿಮ್ಗೆ ಗೊತ್ತೇನ್ರೋ, ತಮಾಷೆಗೆ ನಿಮ್ಗೆ ಗೊತ್ತೇನ್ರೋ, ಈ ಕಾರು ಜರ್ಮನಿದು,
ಫೋಕ್ಸ್ ವ್ಯಾಗನ್ ಅನ್ನೋದು ನೀವು ಇವಾಗ ಜರ್ಮನಿ ಕಾರಲ್ಲಿ ಕೂತಿದ್ದೀರಲ್ರೋ ಸ್ವದೇಶಿ ಅಂತ ಇದ್ದೀರಾ ಅಂತ ರೇಗಿಸಿದ್ರು. ನನ್ನ ಅವನ ರಿಯಾಕ್ಷನ್, ಅಪ್ಪನೂ ಇದ್ರು ಅಮ್ಮನೂ ಇದ್ರು, ಕಾರ್ ಇಲ್ಲೇ ನಿಲ್ಸಿ ನಾವು ಇಳಿತಿದೀವಿ, ಇಳಿಯಕ್ ಹೋದ್ವಿ ನಾವು ಕಾರಿಂದ. ಅವ್ರು ಹೆಂಗ್ ಬರ್ತೀರಾ ಮನೆಗೆ, ಹೆಂಗಾರು ಬರ್ತೀವಿ, ನಿಮ್ ಕಾರ್ ಹತ್ತಲ್ಲ, ಕಾರ್ ಬೇಡ, ವಿದೇಶಿ ಕಾರ್ ಬೇಡ. ಐ ಥಿಂಕ್ ಅಲ್ಲಿ ನಮ್ಮ ಅಪ್ಪ ಅಮ್ಮಂಗೆ ಒಂದು ಅಲಾರ್ಮ್ ಬೆಲ್ ಹೊಡೀತು ಒಳಗಡೆ. ಇದು ಯಾಕೋ ಒಂದು ದಾರಿನೇ, ಅಂದ್ರೆ ನಾವು ಇವ್ರನ್ನ ಸೇರ್ಸಿದ್ದು ಡಿಸಿಪ್ಲಿನ್ ಆಗಿರ್ಲಿ, ಸ್ವಲ್ಪ ಪೋಲಿ ಎದ್ದಾಗದಿರ್ಲಿ, ಇದು ಯಾಕೋ ಬೇರೆ ಕಡೆನೇ ಹೋಗ್ತಾ ಇರೋಂಗಿದೆಯಲ್ಲ ಇದು ಗಾಳಿ ಅಂತ. ಬಟ್ ಅವರು ಸೂಕ್ಷ್ಮತೆ ನೋಡಿ, ಅವ್ರಿಗೆ ಮೆಚ್ಚುಗೆ ಸಲ್ಲಿಸಲೇಬೇಕು ಅವ್ರು, ನಮ್ಮ ತಂದೆ ತಾಯಿಗೆ. ಯಾವುದೇ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ 6ನೇ ಕ್ಲಾಸಲ್ಲಿ ಒಂದು ರೆಬೆಲಿಯಸ್ ಇರುತ್ತೆ ನಿಮಗೆ, ಅಪ್ಪ ಅಮ್ಮ ಹೇಳಿದ್ ಉಲ್ಟಾ ಮಾಡ್ತೀನಿ ನಾನು ಅಂತ. ಅವ್ರೇನಾರ ಆ ಟೈಮಲ್ಲಿ ಬಂದು ನೀನು RSS ಹೋಗೋಂಗಿಲ್ಲ ಇನ್ಮೇಲಿಂದ, ಹೋದ್ರೆ ನಾವು ಪ್ರಾಬಬ್ಲಿ ಅವ್ರು ಬೆನ್ನಿಂದೆ ಬಿದ್ದಾರು ಹೋಗ್ತಿದ್ವಿ, ಗಲಾಟೆ ಮಾಡೋರು ಹೋಗ್ತಿದ್ವಿ, ಬಟ್ ಹೋಗ್ತಿದ್ವಿ ನಾವು. ಅವ್ರೇನ್ ಮಾಡಿದ್ರು, ಉಪಾಯವಾಗಿ ಬಂದು ಬಸವನಗುಡಿಲಿ ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ, ಅಕ್ವಾಟಿಕ್ ಸೆಂಟರ್ ಅಂತ, ನ್ಯಾಷನಲ್ ಕಾಲೇಜ್ ರೋಡಲ್ಲಿ, ಅಲ್ಲಿ ಸಮ್ಮರ್ ಕ್ಯಾಂಪ್ ಶುರು ಮಾಡ್ತಾ ಇದಾರಂತೆ. ನೋಡಿ ನೀವು ಇಲ್ಲೇ ಸಣ್ಣ ಹುಡುಗರ ತರ ಕಬಡ್ಡಿ ಖೋಖೋ ಅನ್ಕೊಂಡಿರ್ತೀರೋ, ಅಥವಾ ಸ್ವಿಮ್ಮಿಂಗ್ ಕಲಿತೀರಾ, ಒಂಥರ ಸ್ವಲ್ಪ ಲೈಫಲ್ಲಿ ಬೇರೆದು ನೋಡ್ತೀರಾ, ನಿಮಗೆ ಬಿಡ್ತೀವಿ ಅಂತ. ನಮ್ಗೆ ಅವಾಗ ಸ್ವಿಮ್ಮಿಂಗ್ ಇದೇನ್ ಗುರು, ಇದು ಕಬಡ್ಡಿ ಖೋಖೋ ಏನೋ ಓಕೆ, ಅದು ನಾವೇ ಆಡ್ಕೊಬೋದು. ಅದಕ್ಕೆ ಹೋಗ್ಬೇಕು ಅಂದ್ರೆ ಅದು RSS ಟೈಮಿಂಗ್ ಅದು. ಸೊ ನೀವು ಇಲ್ಲ RSS ಹೋಗ್ಬೇಕು, ಇಲ್ಲ ಸ್ವಿಮ್ಮಿಂಗ್ ಹೋಗ್ಬೇಕು, ನಿಮಗೆ ಬಿಡ್ತೀವಿ, ನಾವು ಸ್ವಿಮ್ಮಿಂಗ್ ಉಪಾಯವಾಗಿ ಹೇಳ್ಕೊಂಡ್ರು ಅವರು. ಏನಾರ ಅವ್ರು ನೀವು ಅಲ್ಲಿ ಹೋಗ್ಬೇಡಿ ಇಲ್ಲಿಗೆ ಹೋಗಿ ಅಂದಿದ್ರೆ ಪ್ರಾಬ್ಲಿ ನಾವಿಲ್ಲ, ನಾನು ಇಲ್ಲೇ ಹೋಗ್ತೀನಿ. ದಾರಿ ಕಟ್ಟು ಹೆಂಗೆ ಕಟ್ ಮಾಡ್ಬೇಕು ಕಟ್ ನೋಡಿ ನೀವು ಆಯ್ತು ಇದೇ ತರ ಇರ್ತೀರಾ, ಸಣ್ಣ ಮಕ್ಳ ತನ ಎಲ್ಲ ಹೋಗ್ತಿರ್ತೀರಾ ಇನ್ನ, ಅಥವಾ ನೀವು ಸ್ವಲ್ಪ ಬೆಳಿತೀರಾ ಲೈಫಲ್ಲಿ, ದೊಡ್ಡವರಾಗ್ತೀರಾ, ಒಂಥರ ಬೇರೆ ಬೇರೆದು ನೋಡಿ. ಅಂದ್ರೆ ನಮ್ಮ ಮನೇಲೂ ಆ ತರ ಇದ್ರು. ನಮ್ಮ ಅಪ್ಪನ ತಂಗಿ ಮಕ್ಕಳು ಹಾರ್ಸ್ ರೈಡಿಂಗ್ ಕಲಿಯೋರು, ಸ್ವಿಮ್ಮಿಂಗ್ ಕಲಿಯೋರು. ಅವ್ರ ತಂದೆ KEB ಇದ್ರು ಮಂಡ್ಯ ಮೈಸೂರು ಡೆಪ್ಯೂಟಿ ಆಗಿದೆ, ಅಂದ್ರೆ ವರ್ಕ್ ಮಾಡ್ತಾ ಇದ್ದಿದ್ದು ಅಲ್ಲಿ. ಅವರು ಈ ತರ ಬ್ಯಾಡ್ಮಿಂಟನ್ನು, ಟೆನ್ನಿಸ್ಸು, ಸ್ವಿಮ್ಮಿಂಗು, ಹಾರ್ಸ್ ರೇಸ್ ಎಲ್ಲ ಕಲ್ಸೋರು. ಅವ್ರಿಗೆ ತೋರಿಸ್ಬಿಟ್ಟು ನೋಡಿ, ಅವ್ರು ನೋಡಿ ಸ್ವಿಮ್ಮಿಂಗ್ ಕಲಿತಾ ಇದಾರೆ, ಹೋಗಿ ನಮ್ಗೇನು RSSಗೆ ಹೋಗಿ, ಇಲ್ಲ ನಾನು ಸ್ವಿಮ್ಮಿಂಗ್ ಕಲಿಬೇಕು. ಅಲ್ಲಿಂದ ತೆಗೆದ್ರು ನಮ್ಮನ್ನ, ಅದೇ ಲಾಸ್ಟ್ RSS. ಅದಾದ್ಮೇಲೆ ಆ ಕಡೆಗೆ ಹೋಗ್ಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಎಷ್ಟು ವರ್ಷ ಇದು, ನಾನು ಒಂದು 3ನೇ ಕ್ಲಾಸಲ್ಲಿ ಇದ್ದಾಗ ಸೇರಿದೆ. 2ನೇ ಕ್ಲಾಸ್ 3ನೇ ಕ್ಲಾಸಲ್ಲಿ ಸೇರಿ ಒಂದು 6ನೇ ಕ್ಲಾಸಿಗೆ ಬರೋ ಅಷ್ಟರಲ್ಲಿ 5ನೇ ಕ್ಲಾಸ್ 6ನೇ ಕ್ಲಾಸ್ 2 ವರ್ಷ 2.5 ವರ್ಷ ಅಷ್ಟೇ, 3 ವರ್ಷ, ಅದಕ್ಕಿಂತ ಜಾಸ್ತಿ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಾಯ್ತು ಅಂದ್ರೆ, ಆ ಒಂದು ಮುಸ್ಲಿಮ್ಸ್ನ ಇಟ್ಕೊಂಡು ಏನೊಂದು ಬಿತ್ತಿದ್ರು ಅವರು ನನ್ನ ಮನಸ್ಸಲ್ಲಿ, ಅಥವಾ ಏನ್ ನಾನು ತಗೊಂಡೆ ಅದರಿಂದ, ಆ ಕಥೆಗಳಿಂದ, ಅದನ್ನ ಹೋಗ್ಸೋದಕ್ಕೆ ಆಲ್ಮೋಸ್ಟ್ ಒಂದು 25-26 ವರ್ಷ ಆಯ್ತು ನನಗೆ ಸಂಪೂರ್ಣವಾಗಿ ಅದರಿಂದ ಅಂದ್ರೆ ಹೊರಗೆ ಬರೋದಕ್ಕೆ. ಪೀರಿಯಡ್ 20-30 ವರ್ಷ. ನನಗೊಂದು 27-28 ವಯಸ್ಸಾದಾಗ ಡ್ರಗ್ಸ್ ತಗೊಂಡು ಟ್ಯಾಬ್ಲೆಟ್ ತಗೊಂಡ್ರೆ 2 ದಿನ 3 ದಿನ ಇರುತ್ತೆ. ಆಲ್ಮೋಸ್ಟ್ 25 ವರ್ಷ ಅಂತ ಮಿನಿಮಮ್ ಇಟ್ಕೊಬಹುದು. 25 ವರ್ಷ ತಗೊಂಡೆ ನಾನು. ಅದನ್ನ ಒಂದು ಅನುಮಾನ ಇತ್ತು, ಕೆಲವು ಸ್ಟೀರಿಯೋಟೈಪ್ಸ್ ನ ನಾನು ಎನ್ಕರೇಜ್ ಮಾಡೋದು, ಜೋಕ್ಸ್ ಮಾಡೋದು. ಅಂದ್ರೆ ಇವ್ರ ಹಿಂಗೆ, ಅವ್ರ ಇರೋದೇ ಹಂಗೆ, ಇವ್ರಿಷ್ಟೇ, ಅವ್ರು ಬೇಕು ಅಂತ ಮಾಡೋದು, ಅವ್ರದ್ದೆಲ್ಲರದು ಬೇರೆ ಏನೋ ಅಜೆಂಡಾ ಇದೆ, ಯೋಚನೆ ಇದೆ, ನಾವು ಹುಷಾರಾಗಿರ್ಬೇಕು, ನಂಬಕ್ಕಾಗಲ್ಲ, ನಮ್ ದೇಶದವ್ರಲ್ಲ, ಅವ್ರು ಪಾಕಿಸ್ತಾನ, ಇದೆಲ್ಲ ಕೊಳಕೆ ಏನ್ ತುಂಬಿತ್ತು ತಲೆಯಲ್ಲಿ. ಅದೆಲ್ಲ ಹೋಗೋದಕ್ಕೆ 25 ವರ್ಷ ಆಯ್ತು. ಅದು ಪ್ರಯತ್ನ ಪಟ್ಟಿದ್ದಕ್ಕೆ. ಅಂದ್ರೆ ಒಂದ್ ಪಾಯಿಂಟ್ ಅಲ್ಲಿ ಅರಿವಾಗಕ್ಕೆ ಶುರು ಆಯ್ತು. ಬಟ್ ಇದು ಯಾಕೋ ಅವ್ರು ಹೇಳಿದ್ದಕ್ಕೂ, ನಾನು ನೋಡ್ತಿರೋ ಅನುಭವಕ್ಕೂ, ನಾನು ಅನುಭವಿಸಿದ್ದಕ್ಕೂ ನಿಮ್ ಲೈಫೇ ಕಲಿಸ್ತೇನೆ. ಅಂದ್ರೆ ಹೊಂದಾಣಿಕೆನೇ ಇಲ್ವಲ್ಲ. ಅಂದ್ರೆ ಅವ್ರು ಹೇಳ್ತಿರೋದು ಓಕೆ ಒಂದ್ ಕಡೆಗೆ, ಬಟ್ ಈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ನಂದು ತದ್ವಿರುದ್ಧವಾಗಿದೆಯಲ್ಲ ಇದು. ಒಂಥರ ಹಿಂತಿರುಗಿ ನೋಡಿದಾಗ ಅವನ ಜೊತೆಗೆ ನಾನು ಜಗಳ ಆಡಿದ್ದು, ನನಗೆ ಪಾಠ ಹೇಳ್ಕೊಟ್ಟಂತ ಗುರುಗಳು, ನನಗೆ ಕನ್ನಡ ಹೇಳ್ಕೊಟ್ಟವ್ರು, ನನಗೆ ಗಣಿತ ಹೇಳ್ಕೊಟ್ಟವ್ರು, ಅಂದ್ರೆ ಅವ್ರಿಗೆಲ್ಲ ಅಜೆಂಡಾ ಇತ್ತಾ ಇದ್ದು ನನ್ಗೆ ಹೇಳ್ಕೊಟ್ರ ಹಂಗಂದ್ರೆ ಅವರು ಇಲ್ಲ ಸಾಧ್ಯ ಆಯ್ತು. ಹೆಂಗ್ ಸಾಧ್ಯ? ಎರಡು ಹೆಂಗ್ ಸತ್ಯ ಆಗತ್ತೆ? ಯಾವ್ದೋ ಒಂದ್ ಸತ್ಯ ಅದ್ರಲ್ಲಿ. ಅಥವಾ ನಮ್ಮ ಹತ್ರ ಏನಾರ ಫೀಸ್ ಜಾಸ್ತಿ ತಗೊಳ್ತಾ ಇದ್ರು ಅವರು, ಅಂದ್ರೆ ಮುಸ್ಲಿಮ್ಸ್ ಇಂದ ಕಡಿಮೆ ಫೀಸ್ ತಗೊಂಡು ನಮ್ಮಿಂದ ಜಾಸ್ತಿ ಫೀಸ್ ಇಲ್ಲ, ಎಲ್ಲರ ಹತ್ರನೂ ಒಂದೇ ಫೀಸು. ಇನ್ಫ್ಯಾಕ್ಟ್ ಕೆಲವು ಸಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಪಾಪ ಡಿಸ್ಕೌಂಟ್ ಕೊಡೋರು. ಅಂದ್ರೆ ಆಗ್ತಿಲ್ಲಪ್ಪ, ಓಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತಿದ್ದೀರಾ, ಓಕೆ ಅರ್ಥ ಆಗತ್ತೆ, ಸರಿ ನೀವು 3 ತಿಂಗಳಿಗೆ ಒಂದ್ಸಲ ಕಟ್ಟಿ, ಅಮೌಂಟ್ ಕಟ್ಟಿ, ಪರವಾಗಿಲ್ಲ. ಸೊ ಯಾವತ್ತೂ ನಮ್ಗೆ ಆ ಫೀಲಿಂಗೇ ಬಂದಿರಲಿಲ್ಲ. ಅದಾದ್ಮೇಲೆ ಸ್ಲೋಲಿ ಆಬ್ವಿಯಸ್ಲಿ ಅಂದ್ರೆ ಪ್ರಾಪಗಂಡಾ ಅನ್ನೋದು ಅನೇಕ ವಿಧಾನದಲ್ಲಿ ಬರುತ್ತಲ್ವಾ. ಅದು ಒಂದು ಫೌಂಡೇಶನಲ್ ಅಂತ ನಾನು ನೋಡಿದ್ರೆ, ಅದಾದ್ಮೇಲೆ ಬೆಳೆದಿದ್ದು ಏನೋ ಬೇರೆ ಬೇರೆ ತರದ ಸ್ಟೀರಿಯೋಟೈಪ್ಸ್ ಇತ್ತು. RSS ಬಿಟ್ಬಿಡೋಣ ಬಿಡಿ, ಸಮಾಜದಲ್ಲೇನೆ ಪೋಸ್ಟ್ ಏನಂತೀರಾ ಬಾಬ್ರಿಯ ಒಂದು ಎಫೆಕ್ಟ್ ಆಗ್ಬೋದು. ಇಂಡಿಯಾದಲ್ಲಿ ನಾವು ನೋಡಿದ್ದು 2002 ಗುಜರಾತ್ ಅಲ್ಲಿ ಆದ್ಮೇಲೆ ಆಗಿದ್ದಂತ ಒಂದು ಎಫೆಕ್ಟ್ಸ್ ನೋಡ್ಬೋದು, ಅಥವಾ ಆತರ ಸಾಕಷ್ಟು ಇನ್ಸಿಡೆಂಟ್ಸ್ ನಡೆದಾಗ, ಅಥವಾ 26/11 ಆಗಿರ್ಬೋದು. ಇದೆಲ್ಲದರಲ್ಲೂ ನನ್ನಲ್ಲಿ ಎಲ್ಲೋ ಒಂದು ಸಂಶಯದ ಒಂದು ಆಸ್ಪದ ಇತ್ತು. ಅಂದ್ರೆ ಇದು ಹೇಳ್ತಿರೋದು ಅವರೆಲ್ಲ ಹೇಳಿದ್ದು, ಇದೆಲ್ಲ ಆಗ್ತಿರೋದು ನೋಡಿದ್ರೆ ನಿಜಾನೇ ಇರ್ಬೇಕಿದು. ಇನ್ಫ್ಯಾಕ್ಟ್ ನಂದು ಎಷ್ಟು ದಡ್ತನ ಇತ್ತು ಅಂದ್ರೆ,
ಇಸ್ಲಾಂ ರೆಪ್ರೆಸೆಂಟೇಷನ್ ಇನ್ ಫ್ಲಾಗು ಪಾಕಿಸ್ತಾನ್ ಫ್ಲಾಗ್ ಒಂದೇ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಪಾಕಿಸ್ತಾನ್ ಫ್ಲಾಗಿನ ಡಿಸೈನ್ ಏನಿದೆ ಅದು ದೇ ಹ್ಯಾವ್ ಇನ್ಸ್ಪೈರ್ಡ್ ಫ್ರಮ್ ಇಸ್ಲಾಮಿನ ಒಂದು ಏನು ಸಿಂಬಲ್ ಇದೆ. ಇವಾಗ ನಾವು ಓಂ ಅಂತ ಏನು ಮಾಡ್ತೀವಿ ಆ ತರ ಅವ್ರದ್ದು ಚಂದ್ರದ್ದು ಅರ್ಧ ಚಂದ್ರದ್ದು ನಂಗೆ ಕಂಪ್ಲೀಟ್ ಡೀಟೇಲ್ ಗೊತ್ತಿಲ್ಲ. ಬಟ್ ಇಸ್ಲಾಂ ರೆಪ್ರೆಸೆಂಟೇಷನ್ಗೆ ಏನೊಂದು ಫ್ಲಾಗ್ ಇದೆ ಅದರಿಂದ ಪ್ರೇರಿತರಾಗಿ ಸ್ಫೂರ್ತಿ ತಗೊಂಡು ಅವ್ರು ಫ್ಲಾಗ್ ಮಾಡಿರೋದು. ಸಿಮಿಲರ್ ಆಗಿದೆ ಬಟ್ ಎರಡೂ ಒಂದೇ ಅಲ್ಲ. ನಾನು ಎರಡೂ ಒಂದೇ ಅನ್ಕೊಂಡ್ಬಿಟ್ಟಿದ್ದೆ. ಅಂದ್ರೆ ಇವಾಗ ಇಂಡಿಯಾ ಪಾಕಿಸ್ತಾನ, ಈಗ ಎಷ್ಟೊಂದು ಜನ ನಿಮ್ಗೂ ಹೇಳ್ತಾರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆದ್ರೆ ಅವರು ಪಾಕಿಸ್ತಾನ್ ಫ್ಲಾಗ್ ಹಾರಿಸ್ತಾರೆ, ಅವರು ಇಸ್ಲಾಂ ಫ್ಲಾಗ್ ಇಟ್ಕೊಂಡಿರ್ಬೋದು. ಆಯ್ತಾ, ಇಸ್ಲಾಂ ಫ್ಲಾಗ್ ಅನ್ನ ನಾವು ನೋಡ್ಬಿಟ್ಟು ನೋಡಿ ಪಾಕಿಸ್ತಾನ್ ಫ್ಲಾಗ್ ಅಷ್ಟು ಮಾಡ್ಕೊಂಡಿದ್ದಾರೆ ಇವರು ಅಂತೀವಿ. ತಪ್ಪಲ್ವಾ ಅದು? ಅಂದ್ರೆ ಆ ಡಿಫ್ರೆನ್ಸ್ ನಿಮ್ಗೆ ಆ ತರದೆಲ್ಲ ನೋಡ್ತಾ ಇದ್ದಾಗ ಒಂದು ರೀಇನ್ಫೋರ್ಸ್ ಆಗ್ತಾ ಹೋಗುತ್ತೆ. ಹೌದು ಗುರು, ಇವ್ರು ಹೇಳಿದ್ದು ಕರೆಕ್ಟ್, ಇಲ್ಲಿ ನೋಡಿ ಇವರು ಪಾಕಿಸ್ತಾನ್ ಫ್ಲಾಗ್ ಹಾಕೊಂಡಿದ್ದಾರೆ. ಅಥವಾ ಈ ಮುಸ್ಲಿಂ ಡಾಮಿನೇಟೆಡ್ ಏರಿಯಾಗ ಹೋಗ್ಬಿಟ್ರೆ ನೋಡಿ ಎಷ್ಟು ಬಿಸಿ ಇಕ್ಕಟ್ಟು, ರೂಲ್ಸೇ ಇಲ್ಲ ಇವ್ರದ್ದು, ಹೆಂಗಂದ್ರಂಗಿದ್ದಾರೆ. ಬೆಳೀತಾ ಬೆಳೀತಾ ಅರ್ಥ ಆಗತ್ತೆ ಪಾಪ್ಯುಲೇಷನ್ನ ನೀವು ಸೆಗ್ರಿಗೇಷನ್ ಮಾಡೋದು, ಈಕ್ವಲ್ ಡಿಗ್ನಿಟಿ ಟು ಲ್ಯಾಂಡ್ ಅಂಡ್ ರೈಟ್ಸ್ ಕೊಡದೇ ಇರೋದು. ಅವ್ರನ್ನ ನೀವು ಸಿಂಗಲ್ ಔಟ್ ಮಾಡ್ತಾ ಪುಷ್ ಔಟ್ ಮಾಡ್ತಾ ಇದ್ರೆ ಅವ್ರು ಏನ್ ಮಾಡ್ತಾರೆ, ಒಂದು ಕಮ್ಯುನಿಟಿ ಅವ್ರು ಮಾಡ್ಕೊಂತಾರೆ, ಅವ್ರವ್ರ ಒಂದು ನಂಬಿಕೆ ಇರೋಂಥವ್ರೆ ಇರ್ತಾರೆ. ಯಾವುದೇ ಊರಿಂದ ಬಂದ್ರು, ಇವಾಗ ಬಿಜಾಪುರ ಆಗ್ಲಿ, ಬೀದರ್ ಆಗ್ಲಿ, ಹುಬ್ಳಿ ಆಗ್ಲಿ, ಮೈಸೂರು ಆಗ್ಲಿ, ಮುಸ್ಲಿಂ ಸಮುದಾಯದವ್ರು ಬಂದ್ರೆ ಅವರು ಮಾತಾಡ್ಕೊಂತಾರೆ, ಎಲ್ಲಪ್ಪ ಮನೆ ನಂಗಂದ್ರೆ ಇವಾಗ ಈ ಏರಿಯಾಗ ಬನ್ನಿ ಸರ್, ಇಲ್ಲಿ ಒಂದೇ ಕಡೆ ನಮ್ಗೆ ಸಿಗೋದು ಈ ಏರಿಯಾ, ಹಂಗ ಅವ್ರು ಕಾನ್ಸಂಟ್ರೇಟೆಡ್ ಆಗ್ತಿದ್ದಾರೆ. ಎಲ್ಲರ ಕಡೆ ಮನೆ ಸಿಗೋಂಗಿದ್ರೆ ಅವ್ರಿಗೂನು ಎಲ್ಲ ಕಡೆ ಬಾಡಿಗೆ ಮನೆ ಕೊಡ್ತಾರೆ ಅಂದಿದ್ರೆ ಅವ್ರು ಯಾಕೆ ಒಂದೇ ಏರಿಯಾಲಿರೋರು, ಯಾಕೆ ಇಕ್ಕಟ್ಟಲ್ಲಿರೋರು? ಈಗ್ಲೂ ಅದೇ ಎಷ್ಟೊಂದ್ ಜನದ ಒಂದು ಉದ್ದೇಶ ಅಥವಾ ಒಂದು ನೋಡೋ ದೃಷ್ಟಿಕೋನ ಇರೋದೇನು ಅಂದ್ರೆ, ಅವ್ರು ನೋಡಿ ಎಲ್ಲಾ ಕಡೆ ಒಂದ್ ಏರಿಯಾ ಅವರು ಶಿವಾಜಿನಗರ್ ಅದೊಂದು ದೊಡ್ಡ ಏನಂತಾರೆ ಈ ಬೆಂಗಳೂರಲ್ಲಿ. ಅಲ್ಲ, ಅದು ಅದಕ್ಕೆ ಕಾರಣ ಅಭದ್ರತೆ. ಬೇರೆ ಕಡೆ ಭದ್ರತೆ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಕರೆಕ್ಟ್ ಆಗಿ ನಡೆದಿದ್ರೆ ಈ ಸಿಚುವೇಶನ್ ಬರ್ತಿರ್ಲಿಲ್ಲ. ಕಾನ್ಸ್ಟಿಟ್ಯೂಷನ್ ಎಲ್ಲ ಹೇಳುತ್ತೆ ನೀವು ಸೆಗ್ರಿಗೇಟ್ ಮಾಡಬಹುದು ಅಂತ. ಇನ್ಫ್ಯಾಕ್ಟ್ ಕಾನ್ಸ್ಟಿಟ್ಯೂಷನ್ ಉಲ್ಟಾ ಹೇಳುತ್ತೆ, ಸಂವಿಧಾನ ಏನ್ ಹೇಳುತ್ತೆ, ನೀವು ಯಾವುದೇ ತರದ ಭೇದ ಭಾವ ಮಾಡೋಂಗಿಲ್ಲ. ಅದು ಜಾತಿ ಮೇಲಾಗ್ಲಿ, ಲೈಂಗಿಕ ಆಗ್ಲಿ, ಧರ್ಮ ಆಗ್ಲಿ, ಯಾವುದೇ ತರದ್ದು ಭಾಷೆ ಆಗ್ಲಿ. ಕರೆಕ್ಟ್ ಅಲ್ವಾ? ಹಂಗಂದ್ರೆ ಹೆಂಗೆ ಇಂಡಿಯಾ ದೇಶದಲ್ಲಿ ಮುಸ್ಲಿಂ ಸೆಗ್ರಿಗೇಟೆಡ್ ಏರಿಯಾಸ್ ಇದೆ. ಅಲ್ಲ, ಒಂದು ನೀವು ಹೇಳೋದು ಎಲ್ಲೋ ಅವ್ರಿಗೆ ಬೇರೆ ಕಡೆ ಜಾಗ ಸಿಗಲ್ಲ. ಅವ್ರಿಗೂ ಇವಾಗ ಒಂದ್ ಪಾಯಿಂಟ್ ಆದ್ಮೇಲೆ ಆಯ್ತು, ಇವಾಗ ಒಂದ್ ಕೆಲಸ, ಅವ್ರಿಗೂ ಒಂದು ಸೆಕ್ಯೂರಿಟಿ ಅಲ್ವಾ? ಇವಾಗ ನಾವು ಮನೆ ತಗೊಳ್ಳೋದು ಅಕ್ಕಪಕ್ಕ ನೇಬರ್ಸ್ ಯಾರಿದಾರೆ, ನಂಗೆ ಗೊತ್ತಿರೋರು ಇದಾರೆ, ಅವರು ಅದೇ ನೋಡ್ತಾರೆ. ನಂಬ್ಕೋಬೋದ ಗುರು, ಆಯ್ತು ಏನಾರ ಆದ್ರೆ ನನಗೆ ಹೆಲ್ಪ್ ಮಾಡ್ತಾರ ಇವರು, ಅವರು ಅದೇ. ಅವ್ರಿಗೆ ಅನ್ಫಾರ್ಚುನೇಟ್ಲಿ ಬಿಕಾಸ್ ಸೆಗ್ರಿಗೇಟ್ ಮಾಡ್ತಿರೋದು, ಸಿಂಗಲ್ ಔಟ್ ಮಾಡ್ತಿರೋದು, ಇದು ಬರೀ ನಾನು ಮುಸ್ಲಿಂ ಹೇಳ್ತಾ ಇದೀನಿ, ಬೇರೆ ಕಮ್ಯುನಿಟೀಸ್ಗೂ ಇದೆ, ದಲಿತರಿಗೂ ಆಗ್ಲಿ. ಖಂಡಿತ ಖಂಡಿತ ಪ್ಯೂರ್ ವೆಜ್ ಅದೊಂದು ಏನಂತೀರಾ, ನಂಬಲಾರದಂತ ಒಂದು ಪದ ನಮ್ಮ ದೇಶದಲ್ಲಿ. ನಮ್ಮ ಪ್ಯೂರ್ ವೆಜ್ ಅಲ್ಲಿ ನಾವು ಪ್ಯೂರಿಟಿ ಹುಡುಕ್ತಾ ಇದೀವಿ. ಎನಿವೆ, ಸೊ RSS ಕತೆ ನಂದದು, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ನೋಡೋದಾಯ್ತಂದ್ರೆ ಅದಾಗಿದ್ದು. ಅದಾದ್ಮೇಲೆ ಕಮಿಂಗ್ ಟು ನನ್ನ ನೆಕ್ಸ್ಟ್ ಚಾಪ್ಟರ್, ಹೈಸ್ಕೂಲ್ ಬಂದಿದ್ದು. ದಟ್ ಈಸ್ ಬೆಂಗಳೂರು ಹೈಸ್ಕೂಲು. ಉಮಾ ಥಿಯೇಟರ್ ಹತ್ರ ಫಸ್ಟ್ ಇತ್ತು, ಆಮೇಲೆ ಈಗ ಸೌತ್ ಎಂಡ್ ಹತ್ರ ವಿಜಯ ಕಾಲೇಜ್ ಏನಿದೆ ಆ ಒಂದು ಪ್ರೆಮೈಸಲ್ಲಿ ಆಗಿರೋದು. ಅದು ಅನದರ್ ಒಂದು ಕಣ್ ತೆಗೆದಂತ ಒಂದು ಚಾಪ್ಟರ್ ಆಗುತ್ತೆ. ಬಿಕಾಸ್ ಒಂದು 25 ಜನ ಕ್ಲಾಸ್ ರೂಮಲ್ಲಿ ಇದ್ದಂಥ ಅಟ್ಮಾಸ್ಫಿಯರ್ ಪ್ರೈವೇಟ್ ಸ್ಕೂಲಿಂದ 120 ಜನ ಒಂದು ಕ್ಲಾಸಲ್ಲಿ, ಎಲ್ಲ ಹುಡುಗರು ಹುಡುಗಿರಲಿಲ್ಲ. ನಾವು ಆಲ್ ಬಾಯ್ಸ್ ಸ್ಕೂಲ್ ಅದು. ಆಮೇಲೆ ಅದನ್ನು ಕೋವಿಡ್ ಮಾಡಿದ್ರು ನಾನು ಬಿಡೋ ಟೈಮಲ್ಲಿ. 120 ಜನ ಒಂದು ಕ್ಲಾಸಲ್ಲಿ, ಅದರಲ್ಲೂ 7 ಸೆಕ್ಷನ್, 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್, ಮೂರೇ ಸೇರಿ 2,500 ಜನ ಸ್ಟೂಡೆಂಟ್ಸ್. ಯಾವ ಹೈಸ್ಕೂಲ್ ಅದು ಸರ್? ಬೆಂಗಳೂರು ಹೈಸ್ಕೂಲ್. ಅದ್ರ ಹೆಸರೇ ಬೆಂಗಳೂರು ಹೈಸ್ಕೂಲ್. ಅವಾಗ ಪಬ್ಲಿಕ್ ಏಡೆಡ್ ಈಗಲೂ ಇದೆ. ಎಲ್ಲಿ? ವಿಜಯ ಕಾಲೇಜ್ ಇದೆಯಲ್ಲ ಸೌತ್ ಎಂಡ್ ಹತ್ರ, ಅದ್ರ ಹಿಂಭಾಗದ ಅದೇ ಪ್ರೈಮೈಸ್ ಅಲ್ಲಿ ಇದೆ. ಸೊ ನನ್ನ ಒಂದು ಅದೇ ನಾವು ಓದೋ ಟೈಮಲ್ಲಿ ಮೊನ್ನೆ ಆಕ್ಚುಲಿ ಹೇಳ್ತಾ ಇದ್ದೆ, ನನ್ನ ಇಡೀ ಎಜುಕೇಶನ್ ನಾನು ಎಷ್ಟು ಖರ್ಚು ಮಾಡಿದ್ದೀನಿ ಹೇಳಿ ಬೆಂಗಳೂರಲ್ಲಿ. ಅಂದ್ರೆ ಪ್ರೈಮರಿ ಸ್ಕೂಲಿಂದ ಹಿಡಿದು ನಾನು BCom ಗ್ರಾಜುಯೇಟ್, ಎಷ್ಟು ಖರ್ಚಾಗಿರ್ಬೋದು ಒಂದು ಊಹೆ? ಬೆಂಗಳೂರೇ ಒಂದು 4-5 ಲಕ್ಷ, 27,000 ಅಷ್ಟೇ. ಗ್ರೇಟ್ ಅಲ್ಲ? GC ಕ್ಯಾಟಗರಿ, ಅದು ಬಹಳ ಮುಖ್ಯ. GC ಕ್ಯಾಟಗರಿಲಿ ನಂದು ಕಂಪ್ಲೀಟ್ ಎಜುಕೇಶನ್ 27,000 ಖರ್ಚು ಮಾಡಿರೋದು ನಾನು. ಸೊ ಹೈಸ್ಕೂಲ್ ಅಂತ ಬಂದಾಗ ಅವಾಗ ಸ್ಕೂಲ್ ಸಿಸ್ಟಮ್ಸ್ ಹೆಂಗಿತ್ತು ನಮಗೆ ಬೆಂಗಳೂರು ಅಂತ ಬಂದಾಗ, ಬೆಂಗಳೂರು ಮಹಾನಗರದಲ್ಲಿ ಎಸ್ಪೆಷಲಿ ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಸುಮಾರಿತ್ತು. ಯಾವ್ದಾವುದು? ಬೆಂಗಳೂರು ಹೈಸ್ಕೂಲು, ನ್ಯಾಷನಲ್ ಹೈಸ್ಕೂಲು, ಆಚಾರ್ಯ ಪಾಠಶಾಲಾ, ಆಮೇಲೆ ವಿಜಯ ಹೈಸ್ಕೂಲು, ಆಮೇಲೆ ಇನ್ನೊಂದು ಯಾವ್ದಿತ್ತು MES, ಈ ಥರದ್ದು. ಇದೆಲ್ಲ ಗೌರ್ಮೆಂಟ್ ಏಡೆಡ್. ಗೌರ್ಮೆಂಟ್ ಲ್ಯಾಂಡ್ ಕೊಡ್ತಾರೆ, ಗ್ರಾಂಟ್ ಕೊಡ್ತಾರೆ, ಇದು ಕೊಡ್ತಾರೆ, ಒಂದಿಷ್ಟು ಟೀಚರ್ಸ್ಗೆ ಸ್ಯಾಲರಿಗೂ ಸಪೋರ್ಟ್ ಮಾಡ್ತಾರೆ, ಇನ್ನು ಮಿಕ್ಕಿದ್ದು ಸೆಲ್ಫ್ ಜನರೇಟ್ ಮಾಡಬೇಕು. ಬಟ್ ಈ ಎಲ್ಲ ಸ್ಕೂಲಿನ ನೀವು ಸ್ಥಳ ನೋಡಿದ್ರೆ ಲೊಕೇಶನ್ ಪ್ರಾಪರ್ ಪ್ರೈಮ್ ಬೆಂಗಳೂರಲ್ಲಿತ್ತು. ಜಯನಗರ, ಚಾಮರಾಜಪೇಟೆ, ಬಸವನಗುಡಿ. ಯಾಕೆ? ಸರ್ಕಾರ ಕೊಡ್ತಾ ಇದ್ದಿದ್ದಲ್ವಾ, ಒಳ್ಳೆ ಲೊಕೇಶನ್, ಜನ ಹೋಗ್ತಾ ಇದ್ವಿ.
ಇವಾಗ ಒಂದ್ ಮನೇಲಿ ಅವಾಗ ಒಂದ್ ಸ್ವಲ್ಪ ಅಂದ್ರೆ ನನ್ನ ಜನರೇಷನ್, ನಾನು 85 ಹುಟ್ಟಿದ್ದು, ನಮ್ಮ ಟೈಮಲ್ಲೆಲ್ಲ 2 ಮಕ್ಳು 3 ಮಕ್ಳು ಒಂದ್ ಮನೇಲಿ. ಹೌದು. ಆದ್ರೆ ಹಿಂದಿಂದ ಹೋದ್ರೆ 8 ಜನ ಇರೋದು, ಅದು ಬೇರೆ ಅದು. ಬಟ್ ನಮ್ ಜನರೇಷನ್ ಬರೋಷ್ಟರಲ್ಲಿ 2-3 ಬಂದ್ಬಿಟ್ಟಿತ್ತು, ನಮ್ದು 2. ಬಟ್ ಎಲ್ಲರ ಮನೇಲಿ ಒಂದ್ 2-3 ಇದ್ದಾಗ ನಿಮಗೆ ಪ್ರೈವೇಟ್ ಎಜುಕೇಶನ್ ಅಫೋರ್ಡ್ ಮಾಡೋದು ಕಷ್ಟ ಆಗುತ್ತೆ. ಕಷ್ಟ ಆಯ್ತು. ಹೌದು. ಸೊ ಪಬ್ಲಿಕ್ ಸ್ಕೂಲ್ಸ್, ಬಟ್ ಪಬ್ಲಿಕ್ ಸ್ಕೂಲ್ ಇಷ್ಟು ಚೆನ್ನಾಗಿದೆ, ಸಿಟಿಲೇ ಇದೆ, ನಡ್ಕೊಂಡು ಹೋಗ್ಬೋದು, ಸೈಕಲಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಬಸ್ ಪಾಸ್ ಮಾಡ್ಕೊಟ್ಬಿಡೋರು ನಮಗೆ. ಸ್ಟೂಡೆಂಟ್ಸ್ ಅವಾಗಲೂ ಫ್ರೀ ಇತ್ತು ಇಲ್ಲ ಏನೋ ಸಬ್ಸಿಡಿ ನಮಗೆ ಕೊಡೋರು ಸ್ಟೂಡೆಂಟ್ಸ್ ಅಂದಿದ್ದಕ್ಕೆ. ಸೊ ಈ ಸ್ಕೂಲ್ಗಳಲ್ಲಿ ಏನು ಅಂದ್ರೆ ನಿಮಗೆ ಬೆಸ್ಟ್ ಟೀಚರ್ಸ್ ಬರೋರು. 2,000-3,000 ನಿಮಗೆ ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ರೆ ಜನರೇಟ್ ಆಗ್ತಾ ಇದೆ ರೆವೆನ್ಯೂ. ಅಂಡ್ ಎಲ್ಲಾ ವರ್ಗದವರು ಬರೋರು. ನಾನು ಹೈಸ್ಕೂಲಲ್ಲೇ ಫಸ್ಟ್ ಟೈಮ್ ನಾನು ಬೇರೆ ಜಾತಿ ಅಂದ್ರೇನು, ಬೇರೆ ಏನಂತೀರಾ, ಬೇರೆ ತರದ ಒಂದು ಲೈಫ್ ಅಂದ್ರೆ ಹೇಗೆ ನೋಡ್ತಾರೆ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ನನ್ನ ಫ್ರೆಂಡ್ ಒಬ್ಬನ ಮನೆ ಇತ್ತು. ಅವನು, ನೀವು ಊಹೆ ಮಾಡ್ಬೋದು ಯಾವ ಒಂದು ಸಮುದಾಯದಿಂದ ಬರ್ತಾನ ಅವನು ಅನ್ನೋದು. ಅದ್ರದ್ದೇನು ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಅಥವಾ ಒಂದು ನೀರು ದಿನಾಗ್ಲೂ ತಗೊಂಬರೋದಕ್ಕೆ ಹೋಗ್ಬಿಟ್ಟು ಬರೋ ಅಂತ ಒಂದು ಮನೆ, ಆ ಸಿಸ್ಟಮ್ ಎಲ್ಲ ನೋಡಿದ್ದು ನಾನು ಹೈಸ್ಕೂಲ್ಗೆ ಬಂದ್ಮೇಲೆ. ಹೈಸ್ಕೂಲಲ್ಲಿ ಆಬ್ವಿಯಸ್ಲಿ ನಾನು ಹೇಳ್ದಂಗೆ ಜನಸಾಗರ, ಅಲ್ಲಿ ನನಗೆ ಅಕಾಡೆಮಿಕ್ಸ್ ಅಲ್ಲಿ ಯಾವುದೇ ತರದ ಇಂಟ್ರೆಸ್ಟ್ ಇಲ್ಲ ಅಂತ ಬಹಳ ಮುಂಚೆಯಿಂದಾನೇ ಗೊತ್ತಿತ್ತು. ಅಲ್ಲಂತೂ ಇನ್ನೂ ಖಚಿತ ಆಗ್ಬಿಡ್ತು. ಸೊ ನಾನು ಯಾವಾಗಲೂ ವಿಧಾನ ಹುಡುಕ್ತಾ ಇದ್ದೆ ಸ್ಕೂಲಿಂದ ಎಸ್ಕೇಪ್ ಆಗೋದಕ್ಕೆ. ಏನೋ ಒಂದು ದಾರಿ ಹುಡುಕ್ಬಿಟ್ಟು, ಅಂದ್ರೆ ಸ್ಕೂಲಲ್ಲಿ ಅಫಿಷಿಯಲಿ ಇರ್ಕೂಡ್ದು, ಬಟ್ ಕಂಪ್ಲೇಂಟ್ ಬರ್ಕೊಡುದು ಮನೇಲಿ. ಸೊ ಏನಂದ್ರೆ NCCಗೆ ಸೇರ್ಬಿಡೋದು, ಕ್ರಿಕೆಟ್ಗೆ ಹೋಗಿ ಸೇರ್ಬಿಡೋದು, ಡ್ರಾಮಾ ಕ್ಲಬ್ಗೆ ಸೇರ್ಬಿಡೋದು, ಒಟ್ಟು ಪಾಠ ಕೇಳದೆ ಹೊರಗಡೆ ಪಠ್ಯೇತರ ಚಟುವಟಿಕೆಗಳು, ಸಿಂಗಿಂಗ್ ಕ್ಲಬ್ಗೆ ಸೇರ್ಬಿಡೋದು, ಡಿಬೇಟ್ ಕ್ಲಬ್ಗೆ ಸೇರ್ಬಿಡೋದು, ಸೈನ್ಸ್ ಕ್ಲಬ್, ಸೈನ್ಸಿನ ಗಂಧಗಾಳಿ ಗೊತ್ತಿಲ್ಲ, ಬಟ್ ಕ್ಲಬ್ಗೆ ಸೇರ್ಬಿಡೋದು. ಯಾಕೆಂದ್ರೆ ಯಾವ ಒಂದು 3 ತಿಂಗಳಿಗೋ 4 ತಿಂಗಳಿಗೋ 1-2 ಕ್ಲಾಸ್ ಮಿಸ್ ಮಾಡ್ಬೋದು. ಕಲ್ಚರಲ್ ಫೆಸ್ಟ್ ಬಂತು ಅಂದ್ರೆ ಅದಕ್ಕೆ ಒಂದಿದು, ಎಲ್ಲದಕ್ಕೂ ಎಲ್ಲೆಲ್ಲ ಅವಕಾಶ ಇದೆ. ಇನ್ಫ್ಯಾಕ್ಟ್ ಸ್ಕೂಲ್ ಡೇ ಆಯ್ತು. ಸ್ಕೂಲ್ ಡೇಲಿ ಅವಾಗ ಯಾವುದೋ ಒಂದು ನೃತ್ಯದ ಡ್ಯಾನ್ಸ್ ಕಾರ್ಯಕ್ರಮ ನಡೀತಾ ಇತ್ತು. ಅದಕ್ಕೆ ಅವ್ರಿಗೆ ಒಂದು ಹುಡುಗಿ ಬೇಕು ಪರ್ಫಾರ್ಮ್ ಮಾಡೋದು. ಹುಡುಗಿ ಇಲ್ಲ. ನಾನು ಬನ್ನಿ, ನಂಗೆ ಉಡ್ಸಿ ಸೀರೆ. ನಿಜಾಗ್ಲು ದಿಲ್ಸೆ ಸಿನಿಮಾದು ಮಣಿರತ್ನಂ ಅವ್ರು ಮಾಡಿದ್ದು ಜಿಯಾ ಜಲೆ ಅಂತ ಹಾಡಿದೆ ಒಂದು. ಅದಕ್ಕೆ ನಾನು ಒಂಥರ ಈ ಕೇರಳ ಸ್ಟೈಲ್ ಹುಡುಗಿ ತರ ನನ್ನ ರೆಡಿ ಮಾಡಿ, ನಾನು ಒಂದು ಮಲಯಾಳಂ ವರ್ಸ್ ಬರುತ್ತೆ ಹಾಡಲ್ಲಿ, ಅವಾಗ ಬಂದು ನಾನು ಡ್ಯಾನ್ಸ್ ಮಾಡಿದ್ದೆ. ಎಲ್ರಿಗೂ ಸಂಕೋಚ ಇತ್ತು. ಅಂದ್ರೆ ಎಷ್ಟೊಂದ್ ಜನ ಕೇಳ್ತಾ ಇದ್ರು ಅವರು, ಹುಡುಗಿ ರೋಲ್ ಮಾಡ್ತೀನೋ ಹುಡುಗಿ. ಎಲ್ರಿಗೂ ಒಂದೇನೋ ಇಷ್ಟು ಜನ ಹುಡುಗರು ಮುಂದೆ ಗುರು ಹುಡುಗಿ ತರ ರೇಗಿಸ್ತಾರೆ. ನನ್ಗೇನು ಅಂದ್ರೆ ಅವಕಾಶ ಸಿಗ್ತಿದೆ, ಒಂದು ಕ್ಲಾಸಿಂದ ಅಭ್ಯಾಸ ಆಗೋದಕ್ಕೆ, ಇನ್ನೊಂದು ಇದೊಂಥರ ಮಜಾ ಅಲ್ವಾ. ಅಂದ್ರೆ ಅಂದ್ರೆ ಒಂದು ಎಲ್ಲೋ ಒಂದ್ ಕಡೆ ಅಲ್ಲೇನೆ ನನ್ಗೆ ಆಕ್ಟಿಂಗ್ ಅಲ್ಲಿ ಮುಂದೆ ಒಂದು ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗಕ್ ಶುರು ಆಗಿದ್ದು. ಅಂದ್ರೆ ನನ್ಗೆ ಆ ಒಂದು ಎಲ್ಲ ನನ್ನ ನೋಡ್ತಿದ್ದಾರೆ, ನಂಗೇನ್ ಬೇಜಾರಿಲ್ಲ. ಇನ್ಫ್ಯಾಕ್ಟ್ ನೋಡಿ ಪರವಾಗಿಲ್ಲ, ನನ್ಗೆ ಖುಷಿ ಇದೆ. ನನಗೆ ನಾನು ಇವಾಗ ಅಂದ್ರೆ ಸಿನ್ಸಿಯರ್ ಆಗಿ ಮಾಡ್ತೀನಿ. ನಾನು ಅದು ಏನ್ ಡ್ಯಾನ್ಸ್ ಹೇಳ್ಕೊಟ್ರು ಅದನ್ನ ಸಿನ್ಸಿಯರ್ ಆಗಿ ಅವ್ರು ಹೇಳಿದ್ರು ಹುಡುಗಿ ತರ ಮೂವ್ಮೆಂಟ್ ಮಾಡ್ಬೇಕಪ್ಪ, ಹಿಂಗೆ ಮಾಡಿದೆ ನಾನು. ಸೊ ಹೈಸ್ಕೂಲ್ ನನ್ನ ಬಹಳ ಒಂದು ಲೆವೆಲ್ಗೆ ಅಂದ್ರೆ ಒಂಥರ ಬಹಳ ಸಹಾಯ ಮಾಡ್ತು. ಅಂಡ್ ಲಕ್ ನೋಡಿ ಹೆಂಗಿತ್ತು ಅಂದ್ರೆ, ಪಬ್ಲಿಕ್ ಸ್ಕೂಲ್ ಅದು 1 ವರ್ಷಕ್ಕೆ 800 ರೂಪಾಯಿ ಫೀಸು ಅಷ್ಟೇ. ಅದು GCಗೆ 800 GCಗೆ. ಅದರಲ್ಲೂ ನೀವು ಬೇರೆ ಬೇರೆ ಕ್ಯಾಟಗರಿಯಿಂದ ಬರ್ತೀರ ಅಂದ್ರೆ ಇನ್ನೂ ಕಡಿಮೆ. 800 ರೂಪಾಯಿ. ಬೆಸ್ಟ್ ಟೀಚರ್ಸ್ ಬೆಂಗಳೂರಲ್ಲಿ ನಿಮ್ಗೆ, ಬೆಂಗಳೂರು ನಗರದಲ್ಲಿ ನಿಮ್ಗೆ ಬೆಸ್ಟ್ ಟೀಚರ್ಸ್ ಅಂದ್ರೆ APS ಅಲ್ಲಿ ಆ ಟೈಮಲ್ಲಿ ನಿಮ್ಗೆ ಲೆಕ್ಚರ್ ಕ್ಲಾಸ್ ಅಂತ ಮಾಡೋರು. 90s ಅಲ್ಲಿ, ಲೇಟ್ 90s ಅರ್ಲಿ 2000. ಏನಂದ್ರೆ ಇದು, ಈ ಬೆಸ್ಟ್ ಟೀಚರ್ಸ್ ಎಲ್ಲರೂ ಎಲ್ಲ ಈ ತರ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇದ್ದಾರೆ. ಬಟ್ ಎಷ್ಟೊಂದ್ ಜನ ಪಾಪ ಸ್ಟೂಡೆಂಟ್ಸ್ಗೆ ಈ ಸ್ಕೂಲ್ಗೆ ಹೋಗಕ್ಕಾಗಲ್ಲ, ಅಥವಾ ಈ ಕ್ಲಾಸಸ್ ಅಲ್ಲಿ ಅವ್ರಿಗೆ ಇದಾಗಲ್ಲ, ಎಕ್ಸಾಮ್ ಮುಂಚೆ ಪ್ರಿಪೇರ್ ಆಗೋದಕ್ಕೆ ಟ್ಯೂಷನ್ಸ್ ಹೋಗಕ್ಕಾಗಲ್ಲ. ಲೆಕ್ಚರ್ ಕ್ಲಾಸ್ ಅಂತ ಆಚಾರ್ಯ ಪಾಠಶಾಲೆಯಲ್ಲಿ ಯುವಕ ಸಂಘ ಅಂತ ಒಂದು ಗಾಂಧಿ ಬಜಾರಲ್ಲಿ ಸಂಘ ಇತ್ತು. ಯುವಕ ಸಂಘದ ಅಧ್ಯಕ್ಷರು ಬಂದು ಅಣ್ಣಯ್ಯ ಅಂತ ಅವಾಗಿದ್ರು, ಇವಾಗಿಲ್ಲ ಅವರು. ಆರ್ಗನೈಸ್ ಮಾಡೋರು. ಅವ್ರು ಏನು ಅಂದ್ರೆ ನ್ಯಾಷನಲ್ ಹೈಸ್ಕೂಲು, APS, ವಿಜಯ ಹೈಸ್ಕೂಲು, ಇವರೆಲ್ಲ ಲೆಕ್ಚರರ್ಸ್ನ ಬಂದು ನೀವು ಎಕ್ಸಾಮಿನೇಷನ್ 10th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ 1 ತಿಂಗಳು ಮುಂಚೆ ಎವ್ರಿ ಸಂಜೆ ಬಂದು ಲೆಕ್ಚರ್ ಕೊಡ್ತಾರೆ ಅವರು. ಫ್ರೀ ಲೆಕ್ಚರ್. 1000 ಜನ, 2000 ಜನ ಮಕ್ಕಳು. ಸ್ಕೂಟ್ರು ಸ್ಟ್ಯಾಂಡು, ಸೈಕಲ್ ಸ್ಟ್ಯಾಂಡು ನಿಮಗೆ ಯಾವ ಇವತ್ತಿನ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಸಿಕ್ಕಲ್ಲ ನಿಮ್ಗೆ. ಅಷ್ಟು ರಶ್. ಬೇರೆ ತಾಲೂಕುಗಳಿಂದ ಬರೋರು, ಬೇರೆ ಜಿಲ್ಲೆಗಳಿಂದ ಬರೋರು. ಗಾಂಧಿ ಬಜಾರಲ್ಲಿ ಆಚಾರ್ಯ ಪಾಠಶಾಲೆ ಇದೆ. APS ಕಾಲೇಜ್ದು ಒಂದು ನಿಮ್ಗೆ ಲಾ ಕಾಲೇಜ್ ಇವಾಗ ಗ್ರೌಂಡ್ ಅಲ್ಲಿ ಮಾಡ್ತಾ ಇದ್ದು, ಶಾಮಿಯಾನ ಹಾಕ್ಬಿಟ್ಟು ಗ್ರೌಂಡ್ ಒಳಗಡೆ ಅಷ್ಟು ಜನ ಮತ್ತೆ ಹೊರಗಡೆ. ಆಚಾರ್ಯ ಪಾಠಶಾಲಾ ಗ್ರೌಂಡ್ ಅದಲ್ಲ, ಅಂದ್ರೆ ಒಂದಿರೋದು ನೀವು ಹೇಳ್ತಾ ಇರೋದು ಆ ಕಡೆ ಅದಲ್ಲ. ನಾನು ಹೇಳ್ತಿರೋದು APS ಒಂದು ಲಾ ಸ್ಕೂಲ್ ಇದೆ DVG ರೋಡ್ ಹತ್ರ. APS ಅಲ್ಲೊಂದು ಅವ್ರದ್ದು ಇನ್ನೊಂದು ಗ್ರೌಂಡ್ ಇದೆ ಚಿಕ್ಕದು. ಅಲ್ಲಿ ಶಾಮಿಯಾನ ಹಾಕ್ಬಿಟ್ಟು ದೊಡ್ಡ ದೊಡ್ಡ ರೊಟೇಟರಿ ಫ್ಯಾನ್ಸ್ ಬರುತ್ತಲ್ಲ ಮದುವೆ ಮನೇಲಿ ಇಡೋದು, ಅದು ಇಡಿಸ್ಬಿಟ್ಟಕ್ಕೆ ಶೆಕೆ. ನಿಮಗೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅಂದ್ರೆ ಮಾರ್ಚ್, ಒಂದ್ 2 ವಾರ, ಐ ಥಿಂಕ್ 2-3 ವಾರದ ಮುಂಚೆ ಇಡೋರು. 3 weeks or 2 weeks ಎವ್ರಿ ಡೇ ಬಂದು ಮ್ಯಾಥ್ಸ್ ಸೈನ್ಸ್. ಗ್ರೇಟ್ ಎಕ್ಸ್ಪೀರಿಯನ್ಸ್. ಅದನ್ನ ಕೇಳೋದಕ್ಕೆ ಜನ. ಸೊ ನಾನು ಈ ಒಂದು ವಾತಾವರಣದಲ್ಲಿ ಬೆಳೆದವನು. ಪಬ್ಲಿಕ್ ಸ್ಕೂಲ್ ಇಂದಾನೇ ನಾನು ಬೆನಿಫಿಟ್ ಪಡ್ಕೊಂಡವನು. ಪಬ್ಲಿಕ್ ಸ್ಕೂಲ್ ಇರ್ಲಿಲ್ಲ ಅಂದಿದ್ರೆ ನಮ್ಮನೆಯವ್ರಿಗೂ ಕಷ್ಟ ಆಗ್ಬಿಟ್ರು. ಬಿಕಾಸ್ ಪ್ರೈವೇಟ್ ಸ್ಕೂಲ್ ಅವಾಗ್ಲೂ ಎಕ್ಸ್ಪೆನ್ಸಿವ್ ಇತ್ತು. ಪ್ರೈಮರಿ ತನಕ ಹೆಂಗೋ ನಡೆದ್ಬಿಡ್ತು.
7th ಸ್ಟ್ಯಾಂಡರ್ಡ್ ತನಕ ಮಿಡ್ಲ್ ಸ್ಕೂಲ್ ಬರೋವರೆಗೂ ಹೆಂಗೋ ನಡೀತು. ಅದಾದ್ಮೇಲೆ ಗೊತ್ತಾಯ್ತು ನಮಗೆ ತಿಂಗಳಿಗೆ 400 ರೂಪಾಯಿ 350 ರೂಪಾಯಿ ಕೊಡೋದು ಕಷ್ಟ ಇದೆ ಗುರು. ನಾವು ಬರೋ ಅಷ್ಟರಲ್ಲಿ ಪ್ರೈಮರಿ ಸ್ಕೂಲ್ 7ನೇ ಕ್ಲಾಸ್ ಮುಗಿಸೋ ಅಷ್ಟರಲ್ಲಿ ನಮ್ಮ ಪ್ರೈಮರಿ ಸ್ಕೂಲ್ ಫೀಸೇ 300-350 ಬಂದಿತ್ತು ತಿಂಗಳಿಗೆ. ಅಂದ್ರೆ ವರ್ಷಕ್ಕೆ ನೀವು ಲೆಕ್ಕ ಹಾಕಿ ಮತ್ತೆ ಇಬ್ರು ಮಕ್ಕಳು. ಮತ್ತೆ ಇನ್ ಹೈಸ್ಕೂಲ್ಗೆಲ್ಲ ಹೋದ್ರೆ ಪ್ರೈವೇಟ್ ಇನ್ನೂ ಜಾಸ್ತಿನೇ ಅಲ್ವಾ, ಜಾಸ್ತಿ ಇರುತ್ತೆ. 500 600 700 ಇತ್ತು, 700 750 ಎಲ್ಲ ಇತ್ತು ತಿಂಗಳಿಗೆ. ಅಫೋರ್ಡಬಲ್ ಅಲ್ವೇ ಅಲ್ಲ ಅದು. ಇಲ್ಲಿ 800 ಇಯರ್ ಕೊಡ್ತಾ ಇದಾರೆ. ಒಂದು ತಿಂಗಳ ಖರ್ಚು. ಬೆಸ್ಟ್ ಟೀಚರ್ಸ್ ನಿಮಗೆ ಕಲಿಯೋ ಶ್ರಮ ನಿಮ್ಮಲ್ಲಿ ಇರಬೇಕು. ಕಲಿಯೋ ಒಂದು ಇದು ನಿಮ್ಗಿತ್ತು ಅಂದ್ರೆ ಕಲಿಬಹುದು. ನಾನು ಲಾಸ್ಟ್ ಬೆಂಚಲ್ಲಿ ಕೂರ್ತಾ ಇದ್ದೆ, ನನ್ಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಆ ಒಂದು ಆಪ್ಷನ್ ಇದ್ದಿದ್ದಕ್ಕೇನೆ ನನ್ನಂತ ಕೋಟ್ಯಾನ್ ಜನರು, ಕೋಟಿ ಇಲ್ದೇ ಇರ್ಬೋದು, ಓಕೆ ಎಕ್ಸಾಜರೇಟ್ ಮಾಡಿದೆ, ಲಕ್ಷಾಂತರ ಹುಡುಗರು ನಾನು ಅದ್ರದ್ದು ಬೆನಿಫಿಟ್ ತಗೊಳ್ದೇ ಇರ್ಬೋದು. ಬಟ್ ಎಷ್ಟು ಜನ ತಗೊಂಡಿದ್ದಾರೆ ನನಗೆ ಗೊತ್ತು. ಅವರ ಭವಿಷ್ಯ ಚೇಂಜ್ ಆಗಿದೆ. ಅವರ ಜಿಲ್ಲೆಯಿಂದ ಹೊರಗೆ ಆಚೆ ಹೋಗದೆ ಇರೋರು ಈ ಸ್ಕೂಲ್ ಮುಖಾಂತರ ಅಮೆರಿಕಾಗೆ ಹೋಗಿದ್ದಾರೆ, ಫ್ರಾನ್ಸ್ಗೆ ಹೋಗಿದ್ದಾರೆ, ಜರ್ಮನಿಗೆ ಹೋಗಿದ್ದಾರೆ, ದೇಶಾದ್ಯಂತ ರಾಜ್ಯಾದ್ಯಂತ ಪ್ರಪಂಚ ನೋಡಿದ್ದಾರೆ. ಇವತ್ತು ಒಳ್ಳೊಳ್ಳೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಪಬ್ಲಿಕ್ ಸ್ಕೂಲೇ. ನಾನು ಅದೇ ಪ್ರಾಡಕ್ಟ್ ಆಗಿದ್ದು. ಸೊ ಕಾಲೇಜು ಅಷ್ಟೇ, ನಾನು ವಿಜಯ ಕಾಲೇಜು PUCಲಿ, ಆಮೇಲೆ BHS ಕಾಲೇಜೇ ಡಿಗ್ರಿಗೆ BCom 3 ವರ್ಷಕ್ಕೆ 3 + 2 5 ವರ್ಷಕ್ಕೆ ಐ ಥಿಂಕ್ ಒಂದು 4,000 ರೂಪಾಯಿ 5,000 ರೂಪಾಯಿ ಫೀಸ್ ಎಲ್ಲ ಸೇರಿ. ಸೊ ಇಷ್ಟು ನನ್ನ ಒಂದು ಫಾರ್ಮೇಟಿವ್ ಇಯರ್ಸಿನ ಒಂದು ಎಕ್ಸ್ಪೀರಿಯನ್ಸಸ್ ನಾನು ನೋಡಿದ್ದು. ಏನು ಸರ್ಕಾರಿ ಸೌಲಭ್ಯ ಪಬ್ಲಿಕ್ ಸ್ಕೂಲಿಂದ ಬೆನಿಫಿಟ್ಸ್ ತಗೊಂಡು ಅದರಿಂದ ಬೆಳೆದು ಸೊಸೈಟಿಯಿಂದಲೇ ಬೆಳೆದಿರುವಂತ ಒಂದು ಕಂಪ್ಲೀಟ್ಲಿ ಸೊಸೈಟಿನೇ ಬೆಳೆಸಿದ್ದು ನನ್ನ. ನಮ್ಮ ಅಪ್ಪ ಅಮ್ಮನ ಕೈವಾಡ ಖಂಡಿತ ಇತ್ತು. ನಮ್ಮ ಇದು ಏನಂತೀರಾ ಬೆಳವಣಿಗೆಯಲ್ಲಿ ಕೆಲವು ಪಾತ್ರ ಇದ್ದೇ ಇರುತ್ತೆ. ಅಪ್ಪ ಅಮ್ಮಂದ್ರದ್ದಾಗ್ಬೋದು, ಮನೆಯವ್ರದ್ದಾಗ್ಬೋದು, ನಿಮ್ಮ ಅಕ್ಕಪಕ್ಕದ ಮನೆಯವ್ರದ್ದಾಗ್ಬೋದು, ನಿಮ್ಮ ಮೇಸ್ಟ್ರು ಟೀಚರ್ಸ್ ಆಗ್ಬೋದು, ನಿಮ್ಮ ಫ್ರೆಂಡ್ಸ್ದು. ಇದನ್ನ ಬಿಟ್ಟು ಸಮಾಜ ಅಂತ ಏನಿದೆ, ಫ್ರೀ ಬಸ್ ಪಾಸ್ಗಳಲ್ಲಿ ಓಡಾಡಿದವ್ರು ನಾವು, ಸ್ಟೂಡೆಂಟ್ ಬಸ್ ಪಾಸ್ ಇಟ್ಕೊಂಡು ಓಡಾಡಿದವ್ರು ನಾವು. ಎಲ್ಲೇ ಓಡಾಡಿದ್ರು ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ನಾವು ತಗೊಳ್ತಾ ಇದ್ದ. ಆಟೋ ನಮಗೆ ಅದೃಷ್ಟ ಇದ್ರೆ, ಅಪ್ಪನ ಲಕ್ ಚೆನ್ನಾಗಿತ್ತು ಇವತ್ತು, ಇಲ್ಲ ಅಂದ್ರೆ ಬಸ್ಸೇ ನಮ್ದು. ಎಲ್ಲೇ ಹೋದ್ರು ಬಸ್ಸೇ, ಬಸ್ ಪಬ್ಲಿಕ್ ಬಸ್, ಏನ್ ಪ್ರೈವೇಟ್ ಬಸ್ ಎಲ್ಲ ಓಡಾಡ್ತಾ ಇದ್ವಿ ನಾವು. ಪ್ರಯಾಣಕ್ಕೆಲ್ಲ ಹೋಗ್ತಾ ಇದೀವಿ ಸುತ್ತಾಡೋದಕ್ಕೆ KSRTC ಬಸ್ಸುಗಳು. ಕಂಪ್ಲೀಟ್ಲಿ ನಾನು ಪಬ್ಲಿಕ್ಕಿನ ಸಪೋರ್ಟ್ ಅಲ್ಲೇ ಬೆಳೆದು.